ಮಾರ್ನಿಂಗ್ ಸ್ಟೂಡೆಂಟ್ಸ್, ಫಸ್ಟ್ ನಾವು ಮ್ಯಾಟ್ರಿಕ್ಸ್ ಬಗ್ಗೆ ತಿಳ್ಕೊಂಡ್ವಿ. ಇವಾಗ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ವಿಲ್ ಟೇಕ್ ದಿಸ್ ಎಕ್ಸಾಂಪಲ್. ಮ್ಯಾಟ್ರಿಕ್ಸ್ 1 3 5 2 4 6 ಪ್ಲಸ್ 2 times of matrix 0 1 2 3 4 5 minus 3 times of matrix 9 8 7 6 5 4. ಸೊ ಫಸ್ಟು ಈ ಮ್ಯಾಟ್ರಿಕ್ಸ್ನ ಹೀಗೆ ಬರ್ಕೊಳ್ಳೋಣ. ಇಟ್ಸ್ ಗಿವನ್. ಸೊ 1 3 5 2 4 6 ಪ್ಲಸ್ ಇದನ್ನು ಮಲ್ಟಿಪ್ಲೈ ಮಾಡೋಣ. 2 ಇಂದ 2 ಇಂಟು 0 0, 2 ಇಂಟು 1 2, 2 ಇಂಟು 2 4, 2 ಇಂಟು 3 6, 2 ಇಂಟು 4 8, 2 ಇಂಟು 5 10 ಮೈನಸ್ 3 ಇಂದ ಮಲ್ಟಿಪ್ಲೈ ಮಾಡೋಣ. 3 9s 27, 3 8s 24, 3 7s 21, 3 6s 18, 3 5s 15, 3 4s 12. ಸೊ ಈ ಮೂರು ಮ್ಯಾಟ್ರಿಕ್ಸ್ ನಮಗೆ ಸಿಕ್ಕಿದೆ. ಇದನ್ನು ಈ ಎರಡನ್ನ ಪ್ಲಸ್ ಮಾಡಬೇಕು, ಇದನ್ನು ಮೈನಸ್ ಮಾಡೋಣ. ಬಿಕಾಸ್ ದೀಸ್ ಆರ್ ಆಲ್ 2/3 ಮ್ಯಾಟ್ರಿಕ್ಸ್. 2 ರೋ 3 ಕಾಲಮ್ ಇದೆ ನೋಡಿ. 2 ರೋ ಇದೆ, 3 ಕಾಲಮ್ ಇದೆ. ಈಕ್ವಲ್ ಇರೋದ್ರಿಂದ ನಮಗೆ ಈಸಿ ಫಾರ್ ಅಡಿಷನ್. ಸೊ ಇದು 1, ಇಲ್ಲಿ ಪ್ಲಸ್ ಇದೆ, ಪ್ಲಸ್ 0 ಪ್ಲಸ್ 27, ಸಾರಿ ಇದು ಮೈನಸ್ 27. ಹಾಗೆಯೇ ಎಲ್ಲದಕ್ಕೂ ಮಾಡ್ಕೊಂಡು ಹೋಗೋಣ. 3 ಪ್ಲಸ್ 2 ಮೈನಸ್ 24. ಯಾವುದ್ಯಾವುದಿದೆ ಆ ಪೊಸಿಷನಲ್ಲಿರೋ ಇನ್ನೊಂದು ಮ್ಯಾಟ್ರಿಕ್ಸ್ನ ನಾವು ಆ್ಯಡು ಮೈನಸ್ ಮಾಡ್ತಾ ಇದ್ವಿ. ಹಾಗೆ 5 ಪ್ಲಸ್ 4 ಮೈನಸ್ 21, 2 ಪ್ಲಸ್ 6 ಮೈನಸ್ 18, 4 ಪ್ಲಸ್ 8 ಮೈನಸ್ 15, 6 ಪ್ಲಸ್ 10 ಮೈನಸ್ 12. ಸೊ ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದ್ರೆ ವಿಲ್ ಗೆಟ್ ದ ಮ್ಯಾಟ್ರಿಕ್ಸ್ ಆಫ್ ಮೈನಸ್ 26, ಮೈನಸ್ 19, ಮೈನಸ್ 12, ಮೈನಸ್ 10, ಮೈನಸ್ 3 and 4. Okay, let us solve some other problem. So they have given A minus 2B, this matrix, 2 minus B, this matrix. They have given these two matrix. Okay, ನಾವು ಲೀನಿಯರ್ ಈಕ್ವೇಷನ್ನ ನಾವು ಈಕ್ವೇಷನ್ ಏನು ಮಾಡಿದ್ವಿ, ಈ ಎರಡು ಈಕ್ವೇಷನ್ನ ಈಕ್ವಲ್ ಮಾಡ್ಕೊಂಡ್ವಿ ಬೈ ಮಲ್ಟಿಪ್ಲೈಯಿಂಗ್ 2, ಇದು ಮಲ್ಟಿಪ್ಲೈ 1 ಆಯಿತಾ. ಸೊ ಎ ಇದನ್ನು ಎ ಮೈನಸ್ 2B ಇರೋದನ್ನು 2A ಮೈನಸ್ 4B ಮಾಡ್ಕೋತಾ ಇದ್ವಿ, ಮಲ್ಟಿಪ್ಲೈ ಬೈ 2 ಮಾಡಿಕೊಂಡು. ಸೊ 2A ಮೈನಸ್ 4B ಇದನ್ನೆಲ್ಲ ಮಲ್ಟಿಪ್ಲೈ ಮಾಡ್ತಾ ಇದ್ವಿ 2 ಇಂದ. 2 ಇಂಟು 4 8, 2 ಇಂಟು 6 12, 2 ಇಂಟು ಮೈನಸ್ 10 ಮೈನಸ್ 20, 2 ಇಂಟು 6 12, 2 ಇಂಟು 4 ಮೈನಸ್ 4 ಇಸ್ ಮೈನಸ್ 8, 2 ಇಂಟು 2 ಇಸ್ 4. ಸೊ ಇವಾಗ ವಿ ಗಾಟ್ ದ ಈಕ್ವೇಷನ್ ಅಲ್ಲ, ವಿ ಗಾಟ್ ದ ಈಕ್ವೇಷನ್ 2A ಮೈನಸ್ B ಮತ್ತು 2A ಮೈನಸ್ 4B. ಆ ಈಕ್ವೇಷನ್ನ ನಾವೇನು ಮಾಡಿದ್ವಿ, ಕ್ಯಾನ್ಸಲ್ ಮಾಡ್ಕೊಂಡು ಹೋದ್ವಿ. ಸೊ ಒನ್ಸ್ ವಿ ಕ್ಯಾನ್ಸಲ್ ವಿ ಗಾಟ್ ದಿಸ್ ಮೈನಸ್ B ಪ್ಲಸ್ 4B. ಇದನ್ನು ಸಿಂಪ್ಲಿಫೈ ಮಾಡಿದ್ದಾರೆ. ಸೊ 3B ಈಸ್ ಈಕ್ವಲ್ ಟು ಇಷ್ಟು ಬಂತು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ B? B ವ್ಯಾಲ್ಯೂನ ಇದರಿಂದ ನಾವೇನು ಮಾಡ್ತೀವಿ, ಡಿವಿಷನ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಮ್ಯಾಟ್ರಿಕ್ಸ್. ಸೊ B ವ್ಯಾಲ್ಯೂ ಇಸ್ ದಿಸ್. ಓಕೆ, ಹೋಪ್ ಯು ಅಂಡರ್ಸ್ಟುಡ್. ಓಕೆ, ವಿಲ್ ಸಿ ಸಮ್ ಮೋರ್ ಪ್ರಾಬ್ಲಮ್. ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಬಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಫೈಂಡ್ 2A ಪ್ಲಸ್ 3B. 2A ಮಾಡಬೇಕು, 2 ಇಂದ ಮಲ್ಟಿಪ್ಲೈ ಮಾಡಬೇಕು. 3B ಮಾಡಬೇಕು, ಬಿನ 3 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ 2A ಪ್ಲಸ್ 3B ಎರಡನ್ನೂ ಆ್ಯಡ್ ಮಾಡ್ತೀವಿ. ಬಿಕಾಸ್ ಬೋತ್ ಆರ್ 2/2 ಮ್ಯಾಟ್ರಿಕ್ಸ್ ಇರೋದ್ರಿಂದ ಇಟ್ಸ್ ಈಸಿ ಫಾರ್ ಅಸ್ ಟು ಆ್ಯಡ್ ಮಾಡಿ ದಿಸ್ ಇಸ್ ಅವರ್ ಆನ್ಸರ್. ಓಕೆ, ದ ಸೇಮ್ ವೇ ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ. 2A ಪ್ಲಸ್ 5B ಪ್ಲಸ್ 2x ಈಸ್ ಈಕ್ವಲ್ ಟು 0 ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ವಿ ಡೋಂಟ್ ನೋ ವ್ಯಾಲ್ಯೂ ಆಫ್ ದ ಎಕ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎಕ್ಸ್ನ ಈ ಸೈಡ್ ತೊಗೊಂಡು ಎ ಮತ್ತು ಬಿ ಆ ಸೈಡ್ ತೊಗೊಂಡ್ರೆ ಮೈನಸ್ 2A ಮೈನಸ್ 5B ಬರುತ್ತೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಮೈನಸ್ 2A ಮೈನಸ್ 5B. ಎ ಇರೋದನ್ನು ಮೈನಸ್ 2A ಮಾಡ್ಕೋಬೇಕು, ಬಿ ಇರೋದನ್ನು ಮೈನಸ್
5b ಮಾಡ್ಕೋಬೇಕು. ಸಿ 2x is equal to minus of a minus 2 of a matrix minus 5 of b matrix. So 2x is equal to minus of these two, we got the value. So x is equal to minus of half of this ಅಂದರೆ by 2 ಮಾಡ್ಕೋಬೋದು ಅಥವಾ half of this value ಅಂತಲೂ ಮಾಡ್ಕೋಬೋದು. Hope you understood. Let us see the scalar matrix multiplication. So ನಾವು ಫಸ್ಟ್ ಏನು ಮಾಡಿದ್ವಿ, ವಿ ಡಿಡ್ ಲೈಕ್ ದಿಸ್ ಮಲ್ಟಿಪ್ಲಿಕೇಶನ್ನ 2a ಮಾಡಿದ್ವಿ, 2 ಇಂದ ಎನ ಮಲ್ಟಿಪ್ಲೈ ಮಾಡಿದ್ವಿ. ಬಟ್ ವಿ ಆರ್ ಡೂಯಿಂಗ್ ಇದು ಸೇಮ್ ಇದ್ದಾಗ ಅದು ಸರಿ ಹೋಗುತ್ತೆ. ಬಟ್ ಇಲ್ಲಿ ಡಿಫ್ರೆಂಟ್ ಆರ್ಡರಲ್ಲಿ ಮ್ಯಾಟ್ರಿಕ್ಸ್ ಇದ್ದಾಗ ಹೇಗೆ ಮಲ್ಟಿಪ್ಲೈ ಮಾಡೋದು, ದಟ್ ವಿಲ್ ಅಂಡರ್ಸ್ಟ್ಯಾಂಡ್. ಇಫ್ ಎ ಇಸ್ ಈಕ್ವಲ್ ಟು 1 2, ದಿಸ್ ಇಸ್ 1/2 ಮ್ಯಾಟ್ರಿಕ್ಸ್. B is 2 3 4 5, that is 2/2 matrix. C 3 5, this is 2/1 matrix. ಈ ಮ್ಯಾಟ್ರಿಕ್ಸನ್ನು ನಾವು ಮಲ್ಟಿಪ್ಲೈ ಮಾಡಬೇಕು ಅಂದರೆ ಎ ಬಿ ಮಾಡೋಣ. ಎ ಬಿ ಮಾಡಬೇಕಾದ್ರೆ ಎ ಮತ್ತು ಬಿ, ಸಿ ವಾಟ್ ಎವರ್ ದ ರೋ ಇಸ್ ದೇರ್, ಆ ರೋ ಇಂದ ಈ ಕಾಲಮ್ನ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ 1 1 ಇಂದ 1 1, ಆಮೇಲೆ 1 2 ಇಂದ 2 1. ಓಕೆ, ಸಿ 1 into 2 1 into 2 ಪ್ಲಸ್ 2 into 4. ಹಾಗೆಯೇ ಇದನ್ನು ಮಾಡಬೇಕು, ಮತ್ತೆ ಇದನ್ನು ತಗೊಂಡು ಈ ಪರ್ಟಿಕ್ಯುಲರ್ ಕಾಲಮ್ನ ಮಾಡಬೇಕು. ರೋ ಇಂದ ಕಾಲಮ್ನ ಮಾಡಬೇಕು, ಮತ್ತೆ ಈ ರೋ ಇಂದ ಮತ್ತೆ ಈ ಕಾಲಮ್ನ ಮಾಡಬೇಕು. ಮತ್ತು 1 into 3 ಪ್ಲಸ್ 2 into 5. ಸೊ 2 into 1 is 2 plus 2 into 4 is 8, 8 plus 1 is 9. ಇಲ್ಲಿ 2 into 8, ಸಾರಿ 2 plus 8, 3 plus 10 ಬಂತು. ಇಲ್ಲಿ 10 13. ಸೊ ನಮಗೆ ಎ ಮತ್ತು ಬಿ ವ್ಯಾಲ್ಯೂ, ಎ ಬಿ ವ್ಯಾಲ್ಯೂ 10 13 ಸಿಕ್ತು. ದಿಸ್ ಇಸ್ ಕಾಲ್ಡ್ ಅ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆಫ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಹಾಗೆ ಬಿ ಸಿ ನೋಡೋಣ, ಬಿ ಮತ್ತು ಸಿ. So this one we multiply with this 2 into 3 3 into 5. ನೋಡಿ 2 into 3 3 into 5, ಮತ್ತೆ ಇದನ್ನ ಮಾಡಬೇಕು 4 into 3 ಮತ್ತೆ 5 into 5. So we got the matrix 21 37. This is 2/1 matrix. Okay, ಇದು 2/2 matrix ಮತ್ತೆ 2/1 matrix ಮಾಡಿದಾಗ ನಮಗೆ 2/1 matrix ಸಿಕ್ತು. ಇಲ್ಲಿ 1/2 ಮ್ಯಾಟ್ರಿಕ್ಸ್ ಮತ್ತು 2/2 ಮ್ಯಾಟ್ರಿಕ್ಸ್ ಆದಾಗ ನಮಗೆ 1/2 ಮ್ಯಾಟ್ರಿಕ್ಸ್ ಸಿಕ್ತು. ಓಕೆ, ದಿಸ್ ಇಸ್ ಅ ಡಿಫ್ರೆಂಟ್ ಆರ್ಡರ್ ಮ್ಯಾಟ್ರಿಕ್ಸ್ ವಿ ಆರ್ ಮಲ್ಟಿಪ್ಲೈಯಿಂಗ್. ಹಾಗೆ ಸಿ ಎ ನೋಡೋಣ, ದಿಸ್ ಇಸ್ 2/1 ಮ್ಯಾಟ್ರಿಕ್ಸ್ ಟು 1/2 ಮ್ಯಾಟ್ರಿಕ್ಸ್ ಅಲ್ವಾ. 2 ರೋ 1 ಕಾಲಮ್, ಸಾರಿ 2 ರೋ 1 ಕಾಲಮ್, ಹಿಯರ್ 1 ರೋ 2 ಕಾಲಮ್. ಸೊ ಇಲ್ಲಿ 3 into 1 plus 5 into 2. Okay. ಈ ಕಾಲಮ್ನ 3 into 1, 3 into 2, 5 into 1, 5 into 2. ಹಾಗಾಗಿ ನಮಗೆ ಹೆಂಗೆ ಬಂತು, 2/2 ಮ್ಯಾಟ್ರಿಕ್ಸ್ ಬಂತು. ಸಿ ಹಿಯರ್ 1/2 ಮ್ಯಾಟ್ರಿಕ್ಸ್ ಮತ್ತು 2/2 ಮ್ಯಾಟ್ರಿಕ್ಸ್. ವಿ ಗಾಟ್ 1/2 ಮ್ಯಾಟ್ರಿಕ್ಸ್, ದಿಸ್ ಒನ್. ಹಾಗೆ ಇಲ್ಲಿ 2/2 ಮ್ಯಾಟ್ರಿಕ್ಸ್ ಮತ್ತು 2/1 ಮ್ಯಾಟ್ರಿಕ್ಸ್. ವಿ ಗಾಟ್ 2/1 ಮ್ಯಾಟ್ರಿಕ್ಸ್, 2/1 ಮ್ಯಾಟ್ರಿಕ್ಸ್. ಹಾಗೆ ಇಲ್ಲಿ ಏನಿದೆ, ದಿಸ್ ಒನ್ 2/1 ಮ್ಯಾಟ್ರಿಕ್ಸ್ ಇಂಟು 1/2 ಮ್ಯಾಟ್ರಿಕ್ಸ್. ಲಾಸ್ಟ್ ಬಂತು 2/2 ಮ್ಯಾಟ್ರಿಕ್ಸ್, 2/2 ಮ್ಯಾಟ್ರಿಕ್ಸ್ ಬಂತು. ಫಸ್ಟ್ ರೋ ಟು ಫಸ್ಟ್ ಕಾಲಮ್, ಫಸ್ಟ್ ರೋ ಟು ಫಸ್ಟ್ ಕಾಲಮ್, ಫಸ್ಟ್ ರೋ ಟು ಸೆಕೆಂಡ್ ಕಾಲಮ್. 3 into 1 ಮತ್ತು 3 into 2, 5 into 1 ಮತ್ತು 5 into 2 ಮಾಡಿದಾಗ ನಮಗೆ 2/2 ಕಾಲಮ್ ಸಿಕ್ತು. ಸಿ ದ ಆರ್ಡರ್ ಚೇಂಜ್ ಆಗ್ತಿದ್ದಂಗೆ ಚೇಂಜ್ ಆಯ್ತಲ್ಲ. ಸಿ ದಿಸ್ ಇಸ್ ದ ರೂಲ್. 1/2 ಮ್ಯಾಟ್ರಿಕ್ಸ್ ಮತ್ತು 2/2 ಮ್ಯಾಟ್ರಿಕ್ಸಲ್ಲಿ ಲಾಸ್ಟ್ ಮತ್ತು
ಈ ಕಾರ್ನರಲ್ಲಿ ಯಾವುದಿದೆ 1 2. ಸೊ ವಿ ಗಾಟ್ 1/2 ಮ್ಯಾಟ್ರಿಕ್ಸ್. ಇಲ್ಲಿ 2/2 ಮ್ಯಾಟ್ರಿಕ್ಸ್ ಮತ್ತು 2/1 ಮ್ಯಾಟ್ರಿಕ್ಸ್. ಸೊ ಹಿಯರ್ 2/1 ಮ್ಯಾಟ್ರಿಕ್ಸ್ ವಿ ಗಾಟ್. ಹಿಯರ್ 2/1 ಮ್ಯಾಟ್ರಿಕ್ಸ್, 1/2 ಮ್ಯಾಟ್ರಿಕ್ಸ್, ಲಾಸ್ಟ್ ಏನಿದೆ 2/2 ಮ್ಯಾಟ್ರಿಕ್ಸ್. ಓಕೆ, ಇಲ್ಲಿ ನೋಡೋಣ 1/2 ಮ್ಯಾಟ್ರಿಕ್ಸ್ ಮತ್ತು 2/1 ಮ್ಯಾಟ್ರಿಕ್ಸ್. ವಿ ಗಾಟ್ 1/1 ಮ್ಯಾಟ್ರಿಕ್ಸ್. 1/1 ಮ್ಯಾಟ್ರಿಕ್ಸ್ ಅಂದರೆ ಒಂದೇ ಇದೆ ನೋಡೋಣ. ಈ ರೋ ಇಂದ ಈ ಕಾಲಮ್ನ ಮಲ್ಟಿಪ್ಲೈ ಮಾಡೋದು. ಸೊ 1 into 3 plus 2 into 5. So 3 plus 10 13. See here 1 1 ಬಂತು. 1/1 matrix. Only one value has come. So these are the rules. ಈ ರೂಲ್ಸ್ ಪ್ರಕಾರನೇ ನಮಗೆ ಈ ಸ್ಕೇಲಾರ್ ಮ್ಯಾಟ್ರಿಕ್ಸಲ್ಲಿ ನಂಬರ್ಸು ಮತ್ತು ಮ್ಯಾಟ್ರಿಕ್ಸು ಆರ್ಡರ್ ಚೇಂಜ್ ಆಗ್ತಾ ಹೋಗುತ್ತೆ. ಹೋಪ್ ಯು ಅಂಡರ್ಸ್ಟುಡ್. ಲೆಟ್ ಅಸ್ ಸಿ 3/3 ಮ್ಯಾಟ್ರಿಕ್ಸಲ್ಲಿ ಹೇಗೆ ಮಲ್ಟಿಪ್ಲೈ ಮಾಡೋದು. ಆ್ಯಸ್ ಯೂಶುವಲ್ 3/3 ಮ್ಯಾಟ್ರಿಕ್ಸಲ್ಲಿ ಕಾಲಮ್ ರೋ ಇಂಟು ಕಾಲಮ್. 1 into 4 is 4, 2 into 6 is 12. ಇಲ್ಲಿ ಮೈನಸ್ ಇದೆ. -3 into 2 is 6 -6. ಓಕೆ, 4 plus 12 -6. ಹಾಗೆ ಇದು ನೋಡೋಣ. 6 into ಓಕೆ, ಮತ್ತೆ ಇದನ್ನೇ ಈ ಕಾಲಮ್ ಮಾಡೋಣ. 1 into -1 is -1, 2 into 3 is 6, -3 into 0 is 0. ಓಕೆ, 0 ಪ್ಲಸ್ ಆದರೂ ಹಾಕ್ಬೋದು, ಮೈನಸ್ ಆದರೂ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ 1 2 3ನ 3 10 3 ಮಾಡಿದಾಗ 3 20 -9 ಬರುತ್ತೆ. ಹಾಗೆ ಸೆಕೆಂಡ್ ರೋ ನೋಡೋಣ. ಸೆಕೆಂಡ್ ರೋ ಇಂದ 3 ಕಾಲಮ್ ಮಾಡೋದು. 6 4s are 24, 0 3 0 into 3 is 0, 3 into 0 is 0. ಸಾರಿ ಫಸ್ಟ್ ಕಾಲಮ್ ಮಾಡ್ತಾ ಇದ್ವಿ ನಾವು. 6 4s are 24, 0 into 6 is 0, -1 into 2 is 3 into 2 is 6. So this column, this one, 6 4s are 24, 0 6 are 0, 3 2s are 6. hange 6 -1s are -6, 0 3s are 0, 3 0s are 0. ಹಾಗೆ 6 3s are 18, 0 10s are 0, 3 3s are 9. ಹಾಗೆ ಥರ್ಡ್ ಕಾಲಮ್ ಮಾಡೋಣ. ಥರ್ಡ್ ರೋ ವಿತ್ ದ ಫಸ್ಟ್ ಕಾಲಮ್. 2 4s are 8, -1 into 6 -6, -1 into 2 -1 into 6 is -6, 1 into 2 is 2. ಹಾಗೆ 2 into -1 is -2, -1 into 3 is -3, 1 into 0 is 0. ಹಾಗೆ 2 into 3 is 6, -1 into 10 is -10, 1 into 3 is 3. ಸೊ ಇದನ್ನೆಲ್ಲ ಆ್ಯಡ್ ಮೈನಸ್ ಮಾಡಿದಾಗ ವಿಲ್ ಗೆಟ್ ದಿಸ್ ಆನ್ಸರ್. ದಿಸ್ ಇಸ್ ಕಾಲ್ಡ್ ಅ ಮಲ್ಟಿಪ್ಲಿಕೇಶನ್ ಆಫ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. Okay, let us see the minors and cofactors of a square matrix. ಯಾವುದೇ ಒಂದು ಮ್ಯಾಟ್ರಿಕ್ಸಲ್ಲಿ ಮೈನರ್ಸ್ ಮತ್ತು ಕೋಫ್ಯಾಕ್ಟರ್ಸ್ ನೋಡಬೇಕಾದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸಲ್ಲಿ ಇದು ನಿಮಗೆ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ಗೆ ಬೇಕಾಗಿರೋದು. ವಿ ನೀಡ್ ಮೈನರ್ಸ್, ಕೋಫ್ಯಾಕ್ಟರ್ಸ್, ಅಡ್ಜಸೆಂಟ್ ಆ್ಯಂಡ್ ಡಿಟರ್ಮಿನೆಂಟ್. ಇಷ್ಟು ನಮಗೆ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ಗೆ ಬೇಕು. ಲೆಟ್ ಅಸ್ ಸಿ ವಾಟ್ ಈಸ್ ದ ಮೈನರ್ಸ್. ಫಾರ್ ಎಕ್ಸಾಂಪಲ್, ಫಾರ್ ದಿಸ್ ಎಗೆ ಮೈನರ್ ಯಾವುದು? ಮೈನರ್ ಅಂದರೆ ದಿಸ್ ಪರ್ಟಿಕ್ಯುಲರ್, ದಿಸ್ ಇಸ್ ವ್ಯಾಲ್ಯೂ ಆಫ್ A11 ಅಲ್ಲ. A11 ವ್ಯಾಲ್ಯೂಗೆ ಮೈನರ್ ವ್ಯಾಲ್ಯೂ ಆಫ್ ದಿಸ್. ಫಸ್ಟ್ A11ಗೆ ಯಾವುದು ಕಾಲಮು ಮತ್ತು ರೋ ಇದೆ ಅದನ್ನು ತೆಗೆದುಬಿಡೋಣ ಅಂದರೆ ವಿ ಶುಡ್ ನಾಟ್ ಕನ್ಸಿಡರ್. ಮಿಕ್ಕುಳಿದಿದ್ದೇನೋ ದಿಸ್ 5 6 8 9. ದೀಸ್ ಆರ್ ದ
minors of 1. What is the minor for 2? 2 ಗೆ minor ಏನು? This is A1 2. 2 ಗೆ ಏನು? 2 ಗೆ ಈ ಪರ್ಟಿಕ್ಯುಲರ್ ರೋ ಮತ್ತು ಈ ಪರ್ಟಿಕ್ಯುಲರ್ ರೋ ತೆಗೆದುಬಿಟ್ರೆ ವಿ ಗಾಟ್ 4 6 7 9. 4 6 7 9. This is a minor for 2. This is a minor for 1. Okay. What is the minor for 5? 5 ಗೆ ಈ ಕಾಲಮ್ ಈ ರೋ ತೆಗೆದ್ಬಿಡೋಣ. ದೆನ್ ವಿ ಹ್ಯಾವ್ 1 3 7 9. 1 3 7 9. ಸೊ ಯಾವುದಕ್ಕೆ ನಾವು ಮೈನರ್ ಕ್ಯಾಲ್ಕುಲೇಟ್ ಮಾಡಬೇಕು? 9ಗೆ ಕ್ಯಾಲ್ಕುಲೇಟ್ ಮಾಡೋಣ. 9ಗೆ ಅಂದರೆ ಈ ಪರ್ಟಿಕ್ಯುಲರ್ ರೋ ಮತ್ತು ಈ ಪರ್ಟಿಕ್ಯುಲರ್ ಕಾಲಮ್ ತೆಗೆದಾಗ 1 2 4 5. 9ಗೆ 1 2 4 5. ಸೊ ದಿಸ್ ವಿಲ್ ಬಿ ದ ಮೈನರ್. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ದ ಮೈನರ್ ಫಾರ್ 6. 6ಗೆ ಮಾಡಿದ್ರೆ ಇದು ಮತ್ತು ಇದು ಹೊಟ್ಟೋಗುತ್ತೆ. ಸೊ 1 2 7 8. 4ಗಾದರೆ ಇದು ಮತ್ತು ಇದು ಹೋಗುತ್ತೆ. ಸೊ 2 3 8 9 ವಿಲ್ ಬಿ ದ ಮೈನರ್. ಸೊ ಯಾವುದೇ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸಲ್ಲಿ ನಾವು ಮೈನರ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಆ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು. 3 3ನಲ್ಲಿ 2 ಮ್ಯಾಟ್ರಿಕ್ಸಲ್ಲಿ 1 2 3 4 ಇದ್ರದ್ದು ಮೈನರ್ ಕ್ಯಾಲ್ಕುಲೇಟ್ ಮಾಡಬೇಕು. 4 ಈಸ್ ದ ಮೈನರ್, ಯಾಕಂದರೆ ಈ ಕಾಲಮು ಈ ರೋ ಹೊಟ್ಟೋಗೋದಾಗ 4 ವಿಲ್ ಬಿ ದ ಮೈನರ್. ಹಾಗೆ ವಿ ಕ್ಯಾನ್ ಫೈಂಡ್ ದ ಮೈನರ್ಸ್. ಇದು ನಿಮಗೆ ನೆಕ್ಸ್ಟ್ ಹೆಲ್ಪ್ ಆಗುತ್ತೆ ಇನ್ವರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ಲೆಟ್ ಅಸ್ ಸಿ ವಾಟ್ ಈಸ್ ದ ಕೋಫ್ಯಾಕ್ಟರ್ಸ್. ಏನಪ್ಪ ಇದು ಕೋಫ್ಯಾಕ್ಟರ್ಸ್? ಕೋಫ್ಯಾಕ್ಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಫೈಂಡ್ ಔಟ್ ದ ಇನ್ವರ್ಸ್ ಮ್ಯಾಟ್ರಿಕ್ಸ್. Let us see the, not this one. Let us see the cofactors for A. 3 4 5 8. Now 3 is what? A11. 4 is A12. 5 is A21. And 8 is A22. This is a row and column. First one ಬರೋದು ರೋ ಕಾಲಮ್. ಯು ನೋ ದ ಆರ್ಡರ್ ಗೊತ್ತಿದೆ. ಫಸ್ಟು ರೋ ಬರಬೇಕು, ಆಮೇಲೆ ಕಾಲಮ್ ಬರುತ್ತೆ. ವಾಟ್ ಈಸ್ ದ ಮೈನರ್? ವಿ ನೋ ದ ಮೈನರ್ ಆಫ್ 3 ಈಸ್ 2 ಇದು ತೆಗೆದ್ರೆ 8 ಬರುತ್ತೆ. ಮೈನರ್ ಆಫ್ 4 ಈಸ್ ಇದೆರಡು ತೆಗೆದ್ರೆ 5 ಬರುತ್ತೆ. ಮೈನರ್ ಆಫ್ 5 ಈಸ್ ಈ ರೋ ಕಾಲಮ್ ತೆಗೆದ್ರೆ 4 ಬರುತ್ತೆ. ಮೈನರ್ ಆಫ್ 8 ಈಸ್ 3. ವಿ ನೋ ದ್ಯಾಟ್ ದ ಮೈನರ್ಸ್. ಲೆಟ್ ಅಸ್ ಸಿ ಕೋಫ್ಯಾಕ್ಟರ್ಸ್. ಕೋಫ್ಯಾಕ್ಟರ್ಸ್ ಅಂತಂದರೆ cofactor of 3. Cofactor of 3 is -1 to the power of 1 plus 1. 1 plus 1 ಯಾಕೆ ಬಂತು? 3. 3 ಏನು? ಇಟ್ಸ್ ಅ 1 1 ಅಲ್ಲ? 1 1. ದಟ್ಸ್ ವೈ -1 1 plus 1. -1 to the power of 2. -1 ಸ್ಕ್ವೇರ್ ಆದ್ರೇನು ಇದು -1 ಏನಾಗುತ್ತೆ? ಪ್ಲಸ್ 1 ಆಗುತ್ತೆ. ಹಾಗೆ ವಿಲ್ ಸಿ ದ ಕೋಫ್ಯಾಕ್ಟರ್ ಆಫ್ 4. 4 ನೋಡೋಣ. 4ದೇನು 2 1. ದಟ್ ಈಸ್ -1. ಅದರದ್ದು ಆರ್ಡರ್ ನೋಡೋಣ. ಆರ್ಡರ್ ಏನು? 1 plus 2. 1 plus 2 3 ಆಯಿತು. -1 ಕ್ಯೂಬ್ ಏನಾಯಿತು? -1 into -1 into -1 is -1 again. ಆಯಿತಾ? ಹಾಗೆ 2 1 ನೋಡೋಣ. ದ ಕೋಫ್ಯಾಕ್ಟರ್ ಆಫ್ 5. 2 1 ಅಲ್ವಾ? A21. So here -1 to the power of 2 plus 1. Again 3 ಬಂತು. 3 ಬಂದಾಗ ಏನು ಬರುತ್ತೆ? -1. So cofactor of 8. Cofactor of 8 ಏನು? 2 2. 2 2. -1 to the power of 2 2 ಅಂದರೆ 4. 4 ಅಂದರೆ -1 into -1 into -1 into -1. ಸೊ ಇಲ್ಲೇನಾಯಿತು? +1 ಆಯಿತು. See here only the ಸೈನ್ಸ್ ಆರ್ ಡಿಫರಿಂಗ್. ಸೊ ಈವನ್ ಇದ್ದಾಗ ಮತ್ತು ಆಡ್ ಆದಾಗ. ಈವನ್ ಅಂದರೆ 1 plus 1 2 ಆಯಿತು. ಈವನ್ ಬಂದಾಗ ಪ್ಲಸ್ ಬಂತು. ಆಡ್ ಬಂದಾಗ 1 plus 2 3 ಆಯಿತು. 3 ಬಂದಾಗ -1 ಆಯಿತು. ಇಲ್ಲೂ 2 plus 1 3 ಆಯಿತು, -1 ಆಯಿತು. 2 plus 2 4 ಆಯಿತು. ಸೊ ಎಲ್ಲಿ ನಮ್ಮ ಈ ಆರ್ಡರಲ್ಲಿ ಈವನ್ ಬರುತ್ತೆ ಆವಾಗ ಪ್ಲಸ್ ಆಗುತ್ತೆ. ಆಡ್ ಬಂದಾಗ ಮೈನಸ್ ಆಗುತ್ತೆ. ಸೊ ಲೆಟ್ ಅಸ್ ಹ್ಯಾವ್ ದಿಸ್ ಇನ್ ಮೈಂಡ್. ದ ಕೋಫ್ಯಾಕ್ಟರ್ ಆಫ್ ಪರ್ಟಿಕ್ಯುಲರ್ ನಂಬರ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟು ನಾವೇನು ಮಾಡಬೇಕು? ಅದರದ್ದು
ಆರ್ಡರಿಂದ -1 ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ಇಲ್ಲಿ ತೋರಿಸಿದ್ದಾರೆ ನೋಡಿ, ದಿ ಕೋಫ್ಯಾಕ್ಟರ್ ಆಫ್ A11, A12, A13 ಇದೆಲ್ಲ ಏನಾಗುತ್ತೆ ಪ್ಲಸ್ ಮೈನಸ್ ಪ್ಲಸ್. ಇಲ್ಲಿ ಪ್ಲಸ್ ಯಾವಾಗ ಆಗುತ್ತೆ 2 ಆದಾಗ, ಇಲ್ಲಿ 1 + 2 3 ಆದಾಗ ಮೈನಸ್, ಇಲ್ಲಿ 1 + 3 4 ಆದಾಗ ಪ್ಲಸ್, 2 + 1 3 ಆಯಿತು ಮೈನಸ್, 2 + 2 4 ಆಯಿತು ಈವನ್ ಆಯಿತು ಪ್ಲಸ್, 2 + 3 5 ಆಡ್ ಆಯಿತು ಮೈನಸ್, 3 + 1 ಏನಾಯಿತು 4 ಆಯಿತು ಇಲ್ಲಿ ಪ್ಲಸ್, 3 + 2 ಇಲ್ಲಿ ಆಡ್ ಆಯಿತು 5, ಇದು 3 + 3 6 ವಿಲ್ ಬಿಕಮ್ ಪ್ಲಸ್. ಓಕೆ, ಈ ಥರ ನಮ್ಮ ಕೋಫ್ಯಾಕ್ಟರ್ ಏನಾಗುತ್ತೆ ಪ್ಲಸ್ಸು ಮೈನಸ್ ಆಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಟು ಸಿ ದ ಅಡ್ಜಾಯಿಂಟ್ ಆಫ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅಡ್ಜಾಯಿಂಟ್ ಆಫ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಇಫ್ ಯು ಹ್ಯಾವ್ ಟೇಕನ್ ದಿಸ್, ಇದೇ ಪರ್ಟಿಕ್ಯುಲರ್ ಎಕ್ಸಾಂಪಲ್ ತೊಗೊಂಡು ಹೋದಾಗ ವಿ ನೋ ದ ಕೋಫ್ಯಾಕ್ಟರ್ ಗೊತ್ತಾಯಿತು 3 ಇದು. ಸೊ ಇದ್ರದ್ದು ಕೋಫ್ಯಾಕ್ಟರ್ ಏನು 3ದು ಕೋಫ್ಯಾಕ್ಟರ್. ವಿ ಹ್ಯಾವ್ ಟು ಸಿ ದ ಮೈನರ್ ಆಫ್ 3. ವಾಟ್ ಈಸ್ ದ ಮೈನರ್ ಆಫ್ 3? ಇಟ್ ಈಸ್ 8. 8 ಇದು ವಿ ನೋ ದ ಕೋಫ್ಯಾಕ್ಟರ್ ಆಫ್ 3, ಇಟ್ ಈಸ್ +1, ಯಾಕಂದರೆ -1 1 + 1 is 1 square, -1 square is +1. ಆಮೇಲೆ ಈ ಮೈನರ್ ಇದೆಯಲ್ಲ, ಈ ಮೈನರ್ದು ಡಿಟರ್ಮಿನೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಟು ಫೈಂಡ್ ದ ಡಿಟರ್ಮಿನೆಂಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಡಿಟರ್ಮಿನೆಂಟ್. ಲೆಟ್ us ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಡಿಟರ್ಮಿನೆಂಟ್. ಓಕೆ, ಡಿಟರ್ಮಿನೆಂಟ್ ಆಫ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. Every square matrix A is associated with the real number called its determinant, and it is denoted by like this. ಈ ಥರ ಮಾಡ್ಬೋದು, ಅಥವಾ ಒಂದು ಚಿಕ್ಕ ಟ್ರಯಾಂಗಲ್ ಹಾಕಿ A ಮೆನ್ಷನ್ ಮಾಡಿದ್ರೆ ಇಟ್ಸ್ ಅ ಡಿಟರ್ಮಿನೆಂಟ್ ಆಫ್ A. ಲೆಟ್ us see the determinant of 2/2 ಆರ್ಡರ್. 2/2 ಆರ್ಡರ್ ಒಂದು ಮ್ಯಾಟ್ರಿಕ್ಸಲ್ಲಿ ನಮ್ಮ ಡಿಟರ್ಮಿನೆಂಟ್ ಏನು ನೋಡೋಣ. ಸಿ ABCD ಇದೆ. ಡಿಟರ್ಮಿನೆಂಟ್ ಆಫ್ A ಕ್ಯಾಲ್ಕುಲೇಟ್ ಹೆಂಗೆ ಮಾಡೋದು? ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಹೌ ಟು ಕ್ಯಾಲ್ಕುಲೇಟ್ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಆಫ್ A? ಸಿ A ಮತ್ತು D ಮಲ್ಟಿಪ್ಲೈ ಮಾಡಬೇಕು ಡಯಾಗನಲ್ ಆಗಿ. A ಮತ್ತು D ಮಲ್ಟಿಪ್ಲೈ ಮೈನಸ್ C ಮತ್ತು B, ದಟ್ ಈಸ್ AD, A into D minus C into B. If we calculate this, we'll get the value of the determinant. ಹಾಗೆ 3/3 ಆರ್ಡರ್ ಇದ್ದಾಗ, 3/3 ಆರ್ಡರ್ ಇದ್ದಾಗ ಹೇಗೆ ಡಿಟರ್ಮಿನೆಂಟ್ ಕ್ಯಾಲ್ಕುಲೇಟ್ ಮಾಡೋದು? ಸೊ A1 B1 C1 A2 B2 C2 A3 B3 C3 ಅಂತ ಇದೆ ಒಂದು ವ್ಯಾಲ್ಯೂ. ಫಾರ್ ದಟ್ ಡಿಟರ್ಮಿನೆಂಟ್ we have to calculate. For calculating the determinant, A1, this one, A1 into, see A1 ದು ಮೈನರ್ ಯಾವುದು? ಸೊ we have taken this row, ಅದ್ರದ್ದು ಮೈನರ್ B2 C2 B3 C3. ಸಿ B2 C2 B3 C3. A1 ದು ಮೈನರ್ ತಗೊಳ್ಳೋಣ, A1 ಇಲ್ಲಿ ಮೈನರ್ ತಗೊಳ್ಳೋಣ, ಮೈನಸ್ B1 ದು ಮೈನರ್ ಏನು? ಈ ರೋ ಮತ್ತು ಈ ಕಾಲಮ್ ತೆಗೆದ್ರೆ A2 C2 A3 C3, A2 C2 A3 C3 ಪ್ಲಸ್, ನಾವು ಯಾಕಿಲ್ಲಿ ಮೈನಸ್ ಮಾಡಿದ್ವಿ, ಇಲ್ಲಿ ಪ್ಲಸ್ ಮಾಡಿದ್ವಿ ಅಂದರೆ ಬಿಕಾಸ್ ಆಫ್ ಇಟ್ಸ್ ಕೋ ಎಫಿಷಿಯೆಂಟ್. ಓಕೆ, ಕೋ ಎಫಿಷಿಯೆಂಟ್ ಪ್ರಕಾರ ಅದನ್ನು ಮೈನಸ್ ಮಾಡಿದ್ವಿ. ಸೊ ಇಲ್ಲೇನಾಯಿತು C1 ಮಾಡಿದ್ವಿ. C1 ಮೈನರ್ ಏನು? A2 B2 A3 B3, ಯಾಕಂದರೆ ಈ ಕಾಲಮ್ ಮತ್ತು ಈ ರೋ ಮತ್ತು ಈ ಕಾಲಮ್ನ ತೆಗೆದುಬಿಟ್ರೆ A2 B2 A3 B3, A2 B2 A3 B3. ಇಲ್ಲೇನಾಯಿತು? ಇದ್ರದ್ದು ಅಗೇನ್ ನಾವೇನು ಮಾಡಿದ್ವಿ, ಇಲ್ಲಿ AD ಮೈನಸ್ CB ಹಾಗೆ ಮಾಡೋಣ. ಇದ್ರದ್ದು ಮತ್ತು B2 C3 ಮತ್ತು B3 C2 ಮಲ್ಟಿಪ್ಲೈ ಮಾಡಿದ್ವಿ. ಹಾಗೇ ಇಲ್ಲೂ ಅಷ್ಟೇ A2 ಇಂಟು C3 A3 ಇಂಟು C2. ಹಾಗೆ ಇಲ್ಲೂ ಅಷ್ಟೇ A2 ಇಂಟು B3 ಮೈನಸ್ A3 ಇಂಟು B2. ದಿಸ್ ಈಸ್ ವಾಟ್ ವಿ ಡೂ ಫಾರ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇನ್ ಡಿಟರ್ಮಿನೆಂಟ್. ಒಂದು ಎಕ್ಸಾಂಪಲ್ ನೋಡೋಣ.
Okay, let us see this example. If 3 4x 2 1 3 minus 5 minus 1 ಮತ್ತು 2 is equal to minus 40, find x. x ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ನಾವೇನು ಮಾಡೋಣ, ಫಸ್ಟು ಇದು ತಗೊಂಡು ಇದ್ರದ್ದು ಮೈನರ್ 3ದು ಮೈನರ್ ಏನು ಮಾಡೋಣ, 1 3 minus 1 2. ಓಕೆ, ಹಾಗೆ ಇಲ್ಲಿ ಮೈನಸ್ 4ದು ಮೈನರು 2 3 minus 5 2 3 minus 5 2. ದೆನ್ ಪ್ಲಸ್ ಎಕ್ಸ್ದು ಮೈನರ್ ಏನು 2 1 minus 5 minus 1 2 1 minus 5 minus 1. ಓಕೆ, ಸೊ ಇದನ್ನು ನಾವು ಮತ್ತೆ ಸಿಂಪ್ಲಿಫೈ ಮಾಡೋಣ. ಇದು ಮಲ್ಟಿಪ್ಲೈ ಮಾಡೋಣ. 2 into 1 2 minus 1 into 3 minus 3 into minus is plus 3. ಓಕೆ, ಗೊತ್ತಾಯ್ತಲ್ಲ. minus 4 2 into 2 4 minus of minus 5 into 3 minus 15 minus 15 into minus is plus 15. ಓಕೆ ಓಕೆ, ಪ್ಲಸ್ ಇಲ್ಲಿ ಎಕ್ಸ್ ಹಾಕೊಳ್ಳೋಣ. 2 into minus 1 is minus 2 minus 5 into 1 is minus 5 minus of minus 5 is plus 5. ಓಕೆ, ನಾವೇನು ನೋಡಿದ್ವಿ, ವಿ ಸಾ ದಿಸ್ ಮೈನಸ್ ಬರುತ್ತೆ. ಸೊ ಅದನ್ನು ಮೈನಸ್ಸು ಸೇರಿಸಿ ನಾನೇನು ಮಾಡಿದೆ, ಪ್ಲಸ್ ಮಾಡಿಕೊಂಡೆ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಆ್ಯಡೆಡ್ ದಿಸ್ 3 into 5 minus 4 into 19 plus x into 3 is equal to minus 2 plus 5 is 3 40. So 15 minus 76 plus 3x is equal to minus 40. x ನ ಈ ಸೆಟ್ ತಗೊಂಡು ಮಿಕ್ಕಿದ್ದನ್ನ ಆ ಸೆಟ್ ತಗೊಂಡ್ರೆ 3x is equal to minus 40 plus 61 is equal to 21x. x is equal to 21 by 3. x is equal to 7. So I hope you understood what is determinants. Next ನಾವು ಈ ವ್ಯಾಲ್ಯೂಸ್ನ ತಿಳ್ಕೊಂಡು we have to learn about inverse of the matrix. Next class ನೋಡೋಣ inverse of matrix. I hope you understood about minors. ಓಕೆ, ಮೈನರ್ಸ್ ಅಂದ್ರೇನು, ಯಾವ ವ್ಯಾಲ್ಯೂ ಇದೆ ಅದರದ್ದು ರೋ ಮತ್ತು ಕಾಲಮ್ ಬಿಟ್ಟು ಮಿಕ್ಕಿದ್ದನ್ನ ಮೈನರ್ಸ್ ಅಂತ ಮಾಡ್ತೀವಿ. ಕೋಫ್ಯಾಕ್ಟರ್ಸ್ ನಮ್ಗೇನಾಗುತ್ತೆ, minus 1 of ij minus 1 of 1 1 1 2 1 3 ಅದೇನು ಬರುತ್ತೆ ಅದು. ಸೊ ಇಟ್ಸ್ ಜಸ್ಟ್ ಪ್ಲಸ್ ಆರ್ ಮೈನಸ್ 1 ಅಂತ ಬರುತ್ತೆ. ದೆನ್ ವಿ ಸಾ ದ ಅಡ್ಜಸೆಂಟ್ಗೆ ನಮ್ಗೆ ಬೇಕಾಗಿರೋದು ಡಿಟರ್ಮಿನೆಂಟ್ಸ್ಗೆ ವಿ ಫೌಂಡ್ ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ಸ್. ಸೊ ಅಡ್ಜಾಯ್ನಿಂಗ್ ಏನು, ಅಡ್ಜಾಯ್ನಿಂಗ್ ಫಸ್ಟು ಮೈನರ್ನ ನೋಡ್ತೀವಿ, ಮೈನರ್ನ ನೋಡ್ಬಿಟ್ಟು ಕೋಫ್ಯಾಕ್ಟರ್ನ ತೆಗಿತೀವಿ, ಕೋಫ್ಯಾಕ್ಟರ್ನ ತೆಗೆದು ಡಿಟರ್ಮಿನೆಂಟ್ಸ್ಗೆ ಹಾಕ್ತೀವಿ. ಡಿಟರ್ಮಿನೆಂಟ್ಸ್ಗೆ ಹಾಕಿದಾಗ ಇಲ್ಲೇನಾಗಿದೆ, 8 ಡಿಟರ್ಮಿನೆಂಟ್ಸ್, ಈ ಮೈನರ್ದು 8 ಡಿಟರ್ಮಿನೆಂಟ್ ಇಸ್ 8. ಸೊ ಇಲ್ಲಿ ಯಾವುದು ಬೇರೆ ನಂಬರ್ ಇಲ್ಲ, ಅದಕ್ಕೆ 8 ಬರುತ್ತೆ. ಸೊ ಇಲ್ಲಿ ಪ್ಲಸ್ 1 ಇದೆ, ಪ್ಲಸ್ 1 ಇಂಟು 8 is 8. ಹಾಗೆಯೇ ಇಲ್ಲಿ minus 1 ಬಂತು. ಓಕೆ, 2 plus 1 is 3. ಸೊ minus 1 into 5 is minus 5. ಇಲ್ಲಿ 2 plus 1 ಬಂತು 3 minus 1. ಸೊ minus 1 into 1 is minus 4. ಇಲ್ಲಿ plus 1 into 3 is 3. So we got the value. Cofactor of the element A is 8 5 minus 4 3. ಏನಾಗಿದೆ, 3 4 5 8 ಇದು 8 minus 5 minus 4 minus 3. We calculate minor cofactors of determinants. ಓಕೆ, ಇದ್ರದ್ದು ನಾವು ಅಡ್ಜಾಯ್ನಿಂಗ್ ಮಾಡಬೇಕಾದ್ರೆ ಟ್ರಾನ್ಸ್ಪೋಸ್ ಮಾಡಬೇಕು. ಟ್ರಾನ್ಸ್ಪೋಸ್ ಅಂದ್ರೇನು, ಎ ಫ್ಯಾಕ್ಟರ್ ರೋ ಇದ್ದದನ್ನು ಕಾಲಮ್ ಮಾಡಬೇಕು. ಸಿ ರೋ ಏನಿದೆ 8 minus 5 ಅದನ್ನು ಕಾಲಮ್ ಮಾಡೋಣ, 8 minus 5 ಮಾಡೋಣ. ಸೊ minus 4 3 ಇರೋದನ್ನು ಕಾಲಮ್ ಮಾಡೋಣ, ಇಲ್ಲಿ minus 4 3. ಓಕೆ, ಅಡ್ಜಾಯಿಂಟ್ ಆಫ್ ಎಗೆ ಫಸ್ಟು ನಾವು ಕೋಫ್ಯಾಕ್ಟರ್ಸ್ನ ತಗೊಂಡು
ಆ ಮೈನರ್ ಏನಿದೆ ಆ ಮೈನರ್ಗೆ ಡಿಟರ್ಮಿನೆಂಟ್ ಮಾಡಬೇಕು. ಡಿಟರ್ಮಿನೆಂಟ್ ಮಾಡಿ ಆ ಕೋಫ್ಯಾಕ್ಟರ್ನ ಮಲ್ಟಿಪ್ಲೈ ಮಾಡಬೇಕು. ದೆನ್ ವಿಲ್ ಗೆಟ್ ದ adjoint of A. So let us see the adjoint of A here in this problem. Cofactor of 2. 2 then cofactor C 1 1 ಇರೋದ್ರಿಂದ ಪ್ಲಸ್ 1 ಆಗುತ್ತೆ. ಓಕೆ, ಪ್ಲಸ್ ಒನ್ ಮಲ್ಟಿಪ್ಲೈ ಮಾಡಬೇಕು. ಯಾವುದು? ಈ ಮೈನರ್ ವಿ ಹ್ಯಾವ್ ಟೇಕನ್ 1 2 2 4 1 2 2 4ದು ಏನು ಮಾಡಬೇಕು? ವಿ ಹ್ಯಾವ್ ಟು ಡೂ ಡಿಟರ್ಮಿನೆಂಟ್. 1 into 4 is 4 minus 2 into 2 is 4 is equal to 0. 0 into 1 is 0. Hope you understood. In the same way, cofactor of 1 we have taken, that is 1 2 minus of 1 2 ಅಂದರೆ ಮೈನಸ್ ಬರುತ್ತೆ. ಮೈನಸ್ ಬಂದಾಗ ಇದ್ರದ್ದು ಮೈನರ್ ವಿ ಹ್ಯಾವ್ ಟೇಕನ್ 2 2 3 4 2 2 3 4 2 2 3 4ದು ಡಿಟರ್ಮಿನೆಂಟ್ ಮಾಡೋಣ. 2 into 4 is 8 minus 3 into 2 is 6. See, plus 2 ಬರುತ್ತೆ. plus 2 into minus 1 is minus 2. Okay, in the same way we have to find the cofactor of 4 then 2 1 3 2 2 1 3 2. It's 3 1 ಇರೋದ್ರಿಂದ ಪ್ಲಸ್ ಬರುತ್ತೆ. 4 ಆದ್ರಿಂದ ಪ್ಲಸ್ 1. ಸೊ ಪ್ಲಸ್ 1 ಪ್ಲಸ್ ಮಾಡಿಬಿಡೋಣ. 1 ಬೇಕಾಗಿಲ್ಲ, ಪ್ಲಸ್ ಮಾಡ್ಕೊಳ್ಳೋಣ. ಇದ್ರದ್ದು ಡಿಟರ್ಮಿನೆಂಟ್ ಏನು? 2 into 2 is 4, 3 into 1 is 3. ಸೊ 4 minus 3 is 1. ಇಟ್ಸ್ ಅ ಪ್ಲಸ್ 1. ಹಾಗಾಗಿ ಕೋಫ್ಯಾಕ್ಟರ್ ಆಫ್ ಮತ್ತೆ ಇದ್ರ ತಗೊಳ್ಳೋಣ. ಕೋಫ್ಯಾಕ್ಟರ್ ಆಫ್ 2 ಇಟ್ಸ್ 2 1, ಇಟ್ಸ್ ಮೈನಸ್ ಬರುತ್ತೆ. ಕೋಫ್ಯಾಕ್ಟರ್ ಆಫ್ 2 is ಈ ಕಾಲಮ್ ಈ ರೋ ಹೋದರೆ 1 4 2 4 1 4 2 4 1 4 2 4 1 into 4 is 4 2 into 4 is minus 8. ಇಲ್ಲೇನಾಗಿದೆ? ಮೈನಸ್ 4 ಬರುತ್ತೆ. ಇಲ್ಲಿ ಮೈನಸ್ ಇರೋದ್ರಿಂದ minus 4 into minus is plus 4. Hope you understood. Next one is ಈ ಪರ್ಟಿಕ್ಯುಲರ್ ಒನ್ದು ಕೋಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಮಾಡೋಣ. ಇದು ಆರ್ಡರ್ ಇಸ್ 2 2 2 2 ಇದೆ. ಸೊ minus 1 2 2 ಪ್ಲಸ್ ಆಗುತ್ತೆ. ಸೊ ಈ ರೋ ಮತ್ತು ಈ ಕಾಲಮ್ ಹೋದರೆ 2 4 3 4 ಬರುತ್ತೆ. 2 4 3 4 2 4 2 into 4 is 8, 3 into 4 is minus 12. ಸೊ minus 4 into plus is minus 4. ಹಾಗೆ ನೆಕ್ಸ್ಟು ವ್ಯಾಲ್ಯೂ 2ದು ಕೋಫ್ಯಾಕ್ಟರ್ ಕಡೆನ 2ದು ಏನು? ಈ ರೋ ಈ ಕಾಲಮ್